ಮನೆಗೆ ಏನಾದ್ರು ತರಲಾ? ಅದೇ ತರಕಾರಿ ತಗೋಬೋವ. ಆಯ್ತು. ಏನೇ ಸೀರೆ ತೋರ್ಸಕ್ಕೆ ಬಂದವಳೆ ದಿನ ಒಂದೊಂದು ಸೀರೆ ಉಟ್ಕೊಂಡು ಸೋಫಿ ಮಾಡ್ತಾವಳೆ. ಅದು ಯಾರು ಕೊಡ್ಸಿದ್ರೋ ಏನೋ. ಅಲ್ಲ ಕಣೆ, ನನ್ನ ಗಂಡ ಇರೋಳೆ ಒಂದೆಳೆ ಚೈನು ಗತಿ ಇಲ್ಲ ಅಂಥದ್ರಲ್ಲಿ ಅವಳು ಗಂಡ ಇಲ್ಲ ಏನೂ ಇಲ್ಲ, ಎರಡೆರಡೆಳೆ ಮೂರು ಎಳೆ ಹಾಕಂತಾಳೆ. ಎಲ್ಲಿ ಬರುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲೇ. ಯಾರು ಕೊಡಿಸ್ತಾರೋ ಏನೋ, ನಮ್ಗೆ ಯಾಕೆ ಬಿಡು. ಸರಿ ಸರಿ ಆಯ್ತು. ಮನೆಗೆ ಬಂದೆ ನೋಡೆ, ಐಫೋನ್ ತಗೊಟ್ಬಿಟ್ಟವ್ರು ಯಾರೋ. ಕಣೆ, ನಾವು ನೋಡಿದ್ರೆ ಒಂದು ನೌಕೆ ಫೋನು ಗತಿ ಇಲ್ಲ, ಅವಳು ನೋಡಿದ್ರೆ ಐಫೋನ್ ಇಟ್ಕೊಂಡು ಓಡಾಡ್ತಾವಳೆ. ಅದು ಎಷ್ಟಿರ್ಬೋದು? 1.5 ಲಕ್ಷ ಕಣೆ. ಅಲ್ಲ ಕಣೆ, ನನ್ನ ಗಂಡ ಒಂದು ಕೀಪ್ಯಾಡ್ ಮೊಬೈಲ್ ಕೊಡ್ಸೋಕ್ಕೆ ಸಾಯ್ತಾನೆ. ಇನ್ನು 1.5 ಲಕ್ಷದ ಕೊಡಿಸು ಅಂದರೆ ನನ್ನನ್ನು ತಿಥಿ ಮಾಡಿಬಿಡ್ತಾನೆ. ನಾವೇನು ಗೊತ್ತಾ, 1.5 ಲಕ್ಷ ಇದ್ದರೆ ವರ್ಷ ಪೂರ್ತಿ ಜೀವನ ಮಾಡ್ತೀವಿ ಕಣೆ. ಅವಳ ದಿನಕ್ಕೂ 1000 ರೂಪಾಯಿ ಖರ್ಚು ಮಾಡ್ತಾವಳೆ. ಯಾವನೋ ಕೊಡ್ತಾನೆ, ಇವಳಿಗೇನು ಬಾರೆ. ಅದು ಕರೆಕ್ಟೇ ಬಾ. ಏನು ಗೊತ್ತು, ಯಾರಿಗೆ ಗೊತ್ತು ಬಾ. ಏನ್ರೇ ನೀವು ಹಿಂಗೆ ಮಾತಾಡ್ಕೊಳ್ಳೋದು ನನ್ನ ಸೊಸೆ ಬಗ್ಗೆ? ನೀವು ನಿಮ್ಗೆ ಗಂಡಿರ್ಬಿಟ್ಟು ಹೋಗಿ ನೋಡ್ರಿ, ಗೇದಿ ಸಂಪಾದನೆ ಮಾಡಿ ಹಾಕೊಳ್ರಿ. ಬಗ್ಗೆ ಏನೇ ಮಾತಾಡ್ತೀಯ ನೀನು? ನಿನ್ಗೇನೇ ಅಧಿಕಾರ ಇದ್ದದ್ದು? ನೀವು ಒಂದು ಹೆಣ್ಣಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಲ್ಲ, ನಿಮ್ಗೇನ್ ಮಾನ ಬರೋದು ಇಲ್ವಾ? ಬೇರೆ ಯಾರು ಸುದ್ದಿ ಮಾತಾಡ್ಕೊಂಡು ನಿಮ್ಗೆ ನಿಮ್ಗೆ ಇದೇ ಸುದ್ದಿನಾ? ಗಂಡ ಇರೋ ಗಂಟ ಗೌರಮ್ಮನಂಗ್ ಮನೇಲಿ ಇರ್ತೀಯ, ಆಮೇಲೆ ಲಿಪ್ಟಿಕ್ ಹಾಕೊಂಡು ಮಂಡಿ ಗಂಟ ಬಟ್ಟೆ ಇಕ್ಕೊಂಡು ಓಡಾಡ್ತೀಯ. ನೀನು ನನ್ನ ಸೊಸೆ ಬಗ್ಗೆ ಮಾತಾಡ್ತೀಯಾ? ನೀನು ಇನ್ನೊಬ್ಬನ ಜೊತೆಲಿ ಗಾಡಿಲಿ ಇಳ್ದಿ ಪಿಕ್ಚರ್ಗೆ ಹೋದದ್ ನಾನ್ ನೋಡ್ಲಿಲ್ಲ ಅನ್ಕೊಂಡಿದ್ಯಾ? ನೀನ್ ಇನ್ನೊಬ್ರ ಬಗ್ಗೆ ಮಾತಾಡ್ಬೇಕೆ ಕೋಳಿ, ಇನ್ನೊಬ್ರ ಬಗ್ಗೆ ಮಾತಾಡ್ಬಾರ್ದು. ನಡಿ ಸ್ವಾಮಿಯ ಮನೆಗೆ ಹೋಗೋಣ. ನಿಮ್ಮ ಅತ್ತೆ ಉಗ್ಬಿಟ್ಟು ಹೋಗಿದ್ ಸಾಕಾಗಿಲ್ಲ ಅಂದ್ಬಿಟ್ಟು ನೀನ್ ಬೇರೆ ಉಗ್ಯಕ್ ಬಂದಿದ್ಯಾ? ಅಯ್ಯೋ, ನಿನ್ಗೇನು ಗೊತ್ತು ಬಾ, ಅವಳಿಗೆ ಕರ್ಕೊಂಡೋಗಿ ಅವಳೇ ಅವ್ರ ಅತ್ತೆನ ಕರ್ಕೊಂಬಂದಿರೋದು. ಅಯ್ಯೋ, ನೀವು ಯಾಕೆ ಹಿಂಗೆ ತಪ್ಪು ತಿಳ್ಕೊತಾ ಇದ್ದೀರಾ? ರಕ್ಷಾ, ಒಂದು ಮಾತು ಕೇಳ್ತೀನಿ ನಿಮ್ಮಿಬ್ರಿಗೂ. ಗಂಡ ಇಲ್ಲದೆ ಹೆಣ್ಮಕ್ಳು ಜೀವನ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ಕೆಟ್ಟವರು ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬೇಡಿ. ಅವರು ಅವ್ರ ಕುಟುಂಬನ ಸಾಕೋಕ್ಕೋಸ್ಕರ ಅವ್ರು ಕಷ್ಟಪಡ್ತಿರ್ತಾರೆ ಅಂತ ನಿಮಗೆ ಗೊತ್ತಿಲ್ಲ. ಒಬ್ರ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಕಲ್ಪನೆ ಮಾಡಿ ಮಾತಾಡೋಕೆ ಹೋಗ್ಬೇಡಿ. ನಾನು ಇವತ್ತು ಇಂಡಿಪೆಂಡೆಂಟಾಗಿ ಜೀವನ ಮಾಡಿದ್ರು ಕಷ್ಟಪಟ್ಟು ದುಡಿದು ನಮ್ಮ ಅತ್ತೆನ ನನ್ನ ಮಕ್ಕಳನ್ನ ನಾನು ಸಾಕೊಂಡು ಹೋಗ್ತಿದ್ದೀನಿ. ಯಾರ ಮೇಲೂ ತಲೆ ಮೇಲೆ ಕೈ ಇಟ್ಬಿಟ್ಟು ಸಂಪಾದನೆ ಮಾಡ್ತಿಲ್ಲ. ನನ್ನ ಹಣೆ ಬರ ಸರಿ ಇಲ್ಲ, ಅದಕ್ಕೆ ದೇವರು ನನಗೆ ಈ ಪರಿಸ್ಥಿತಿ ಕೊಟ್ಟಿದ್ದಾನೆ. ನಿಮ್ಮಿಬ್ರು ಹಣೆ ಬರ ಚೆನ್ನಾಗಿದೆ, ಅದಕ್ಕೆ ನೀವಿಬ್ರು ಗಂಡನ ಜೊತೆ ಬಾಳ್ತಿದ್ದೀರಾ. ಯಾರ ಮನ್ಸ್ಗೂ ಹರ್ಟ್ ಆಗೋಗೆ ಮಾತಾಡಕ್ಕೆ ಹೋಗ್ಬೇಡಿ. ಕೈ ಮುಗಿತೀನಿ ಸೌಮ್ಯ ಅವರೇ.